ಕಾಂಗ್ರೆಸ್ ಸಂಸದ ಬಿ.ವಿ. ತುಕಾರಾಂ ಅವರು 2028ರ ವಿಧಾನಸಭಾ ಚುನಾವಣೆಯಲ್ಲಿ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಮತ್ತೆ ಅಧಿಕಾರಕ್ಕೆ ಬರಲಿದೆ ಎಂದು ವಿಶ್ವಾಸವನ್ನ ವ್ಯಕ್ತಪಡಿಸಿದ್ದಾರೆ. ರಾಜ್ಯ ರಾಜಕೀಯ ಪರಿಸ್ಥಿತಿ ಕುರಿತು ಮಾತನಾಡಿದ ಅವರು, ಬಿಜೆಪಿ ಪಕ್ಷವು 2028ರಲ್ಲಿ ಅಧಿಕಾರಕ್ಕೆ ಬರುವುದಾಗಿ ಕನಸು ಕಾಣುತ್ತಿದೆ, ಆದರೆ ಅದು ಎಂದಿಗೂ ನನಸಾಗುವುದಿಲ್ಲ ಎಂದು ವ್ಯಂಗ್ಯವಾಡಿದರು. ಸಂಸದರು ಮಾತನಾಡಿ, ನಾವು ಈಗಾಗಲೇ ದೀಪಾವಳಿ ಆಚರಿಸಿದ್ದೇವೆ. ರಾಜ್ಯದಲ್ಲಿ ಮಳೆ ಬೆಳೆ ಉತ್ತಮವಾಗಿದೆ ಮತ್ತು ವಾತಾವರಣವು ಶಾಂತವಾಗಿದೆ ಎಂದರು. ಕಾಂಗ್ರೆಸ್ ಸರ್ಕಾರವು ಯಾವುದೇ ಗದ್ದಲವಿಲ್ಲದೆ ಅಭಿವೃದ್ಧಿ ಕಾರ್ಯಗಳ ಮೇಲೆ ಮಾತ್ರ ಗಮನ ಹರಿಸಿದೆ ಎಂದು ಅವರು ಹೇಳಿದರು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರ ನೇತೃತ್ವದಲ್ಲಿ ರಾಜ್ಯ ಸರ್ಕಾರವು ಸುಸೂತ್ರವಾಗಿ ಕಾರ್ಯನಿರ್ವಹಿಸುತ್ತಿದೆ ಎಂದು ಅವರು ತಿಳಿಸಿದರು. ಸಚಿವ ಸಂಪುಟ ವಿಸ್ತರಣೆ ಕುರಿತು ಮಾತನಾಡಿದ ಸಂಸದರು, ಈ ಬಗ್ಗೆ ಅಂತಿಮ ನಿರ್ಧಾರವನ್ನ ಹೈಕಮಾಂಡ್ ತೆಗೆದುಕೊಳ್ಳಲಿದೆ ಎಂದು ಹೇಳಿದರು. ಪಕ್ಷದ ಹೈಕಮಾಂಡ್ನ ತೀರ್ಮಾನಕ್ಕೆ ಪ್ರಾಮಾಣಿಕ ಮತ್ತು ಉತ್ತಮ ಆಡಳಿತ ನೀಡಿದವರಿಗೆ ಸಚಿವ ಸ್ಥಾನಗಳು ದೊರೆಯಲಿವೆ ಎಂದು ಅವರು ಭರವಸೆ ನೀಡಿದರು. 2028ರಲ್ಲಿ ನಾವು ಮತ್ತೆ ಅಧಿಕಾರಕ್ಕೆ ಬರಬೇಕಾದರೆ ಪ್ರಾಮಾಣಿಕ ಮತ್ತು ಜನಪರ ಆಡಳಿತ ಮುಖ್ಯ ಎಂದು ಅವರು ಅಭಿಪ್ರಾಯಪಟ್ಟರು. ಹೊಸಪೇಟೆಯಲ್ಲಿ ನಡೆದ ಕಾರ್ಯಕ್ರಮವೊಂದರಲ್ಲಿ ಮಾತನಾಡಿದ ಸಂಸದ ಬಿ.ವಿ. ತುಕಾರಾಂ ಅವರು ಕಾಂಗ್ರೆಸ್ ಪಕ್ಷದ ಭವಿಷ್ಯದ ಬಗ್ಗೆ ವಿಶ್ವಾಸವನ್ನ ವ್ಯಕ್ತಪಡಿಸಿದರು ಮತ್ತು ಮುಂಬರುವ ದಿನಗಳಲ್ಲಿ ಪಕ್ಷವು ಇನ್ನಷ್ಟು ಬಲಗೊಳ್ಳಲಿದೆ ಎಂದು ಹೇಳಿದರು. ಪಕ್ಷದ ಕಾರ್ಯಕರ್ತರು ಮತ್ತು ಮುಖಂಡರು ಸರ್ಕಾರದ ಜನಪರ ಯೋಜನೆಗಳನ್ನ ಜನಸಾಮಾನ್ಯರಿಗೆ ತಲುಪಿಸುವಲ್ಲಿ ಶ್ರಮಿಸಬೇಕು ಎಂದು ಅವರು ಕರೆ ನೀಡಿದರು. ಎಲ್ಲ ತಣ್ಣಗೈತೆ, ಮಳೆ ಬೆಳೆ ಎಲ್ಲ ಆಗಿದೆ. ಸೊ ನಮ್ಮ ಸರ್ಕಾರ ಯಾವಾಗಲೂ ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಮತ್ತು ಡಿ.ಕೆ. ಶಿವಕುಮಾರ್ ಸಾಹೇಬರು, ಸಚಿವ ಸಂಪುಟದ ಎಲ್ಲರೂ, ಶಾಸಕರು, ನಾವೆಲ್ಲರೂ ಕೂಡ ಇವತ್ತು ನಾವು ದೀಪಾವಳಿ ಮಾಡ್ಕೊಂಡಿದ್ದೀವಿ. ಪಟಾಕಿ ಶಬ್ದ ಏನಿಲ್ಲ, ನಾವೆಲ್ಲ ಗ್ರೀನ್ ಪಟಾಕಿನ ಮಾಡ್ರೆ ಅಂತೆಲ್ಲ ಹೇಳಿದ್ದೀವಿ. ಕಂಪ್ಲೀಟಾಗಿ ದೀಪಾವಳಿ ಹಬ್ಬ ಆಗಿದೆ. ಎಲ್ಲರೂ ಕೂಡ ಅಭಿವೃದ್ಧಿ ಕಡೆ ನಾವು ಮಾಡ್ತಾ ಇದ್ದೀವಿ. ಆಮೇಲೆ ಮಾನ್ಯ ಮುಖ್ಯಮಂತ್ರಿಗಳು ಕೂಡ ನಮ್ಮ ವಿಜಯನಗರ ಜಿಲ್ಲೆಗೆ 9ನೇ ತಾರೀಕಿಗೆ ಬರ್ತಾ ಇದ್ದಾರೆ. ಸುಮಾರು 700 ಕೋಟಿ ವೆಚ್ಚದಲ್ಲಿ ಇವತ್ತು ನಮ್ಮ ಶಾಸಕರಾಗಿರ್ತಕ್ಕಂಥ ಶ್ರೀನಿವಾಸ್ ಅವರು ಇವತ್ತು ಒಳ್ಳೆಯ ಒಂದು ಅಚೀವ್ಮೆಂಟ್ ಮಾಡಿದ್ದಾರೆ. ಕೆರೆ ತುಂಬಿಸ ಯೋಜನೆ, ಅದಕ್ಕೆ ಚಾಲನೆಯನ್ನು ಕೊಡ್ತಾ ಇದ್ದೀವಿ. ಜೊತೆಗೆ ಕೆಲವೊಂದು ಫಲಾನುಭವಿಗಳು ಕೂಡ ಲೇಬರ್ ಡಿಪಾರ್ಟ್ಮೆಂಟ್ದು, ಆಮೇಲೆ ನಮ್ಮದು ವುಮೆನ್ ಆ್ಯಂಡ್ ಚೈಲ್ಡು ಎಲ್ಲದು ಕೂಡ ಬೆನಿಫಿಷರಿಗೆ ನಮ್ಮ, ಆಮೇಲೆ ಕಂದಾಯ ಇಲಾಖೆ ಕೂಡ ಕಂದಾಯ ಗ್ರಾಮಗಳು ಪಟ್ಟ ಕೊಡ್ತಕ್ಕಂಥದ್ದು. ನಾನು ನಾಳೆ ಮೀಟಿಂಗ್ ಕೂಡ ಹೋಗ್ತಾ ಇದ್ದೀವಿ. ಕಂಪ್ಲೀಟಾಗಿ ಅಭಿವೃದ್ಧಿ ಪರವಾಗಿ ಸರ್ಕಾರ ಕೆಲಸ ಮಾಡ್ತಾ ಇದೆ. ನಾವೆಲ್ಲರೂ ಸೇರಿ ನಾವು ಮಾಡ್ತಾ ಇದ್ದೀವಿ. ಆಮೇಲೆ 2028 ಕೂಡ ನಾವೇ ಸರ್ಕಾರ ರಚನೆ ಮಾಡ್ತದ. BJP ನೋಡ್ಕೊಂಡು ಕುಂದಿರ್ಬೇಕು ಅಷ್ಟೇ ಇಲ್ಲಿ. ಅವ್ರು ಹೇಳ್ತಾ ಇದ್ದಾರೆ ಏನಿಲ್ಲ, ನಾವು 2 ವರ್ಷ ಆದ್ಮೇಲೆ ನಮ್ದು ಯಾವುದು ಬರಂಗಿಲ್ಲ, ನಮ್ದು ಕಂಪ್ಲೀಟಾಗಿ 2028 ಕೂಡ ನಮ್ಮದೇ ಸರ್ಕಾರ. ಸರ್, ಈಗ ಸಚಿವ ಸಂಪುಟ ವಿಸ್ತರಣೆ ಅಂತಾರೆ ಸರ್. ಕೃಷ್ಣ ಬೈರೇಗೌಡರು ಮತ್ತು ಜಾರಕಿಹೊಳಿ ಅವರು ಹಳಬರು ಎಲ್ಲ ಹೋಗ್ತೀವಿ, ಹೊಸಬರಿಗೆ ಅವಕಾಶ ಇದೆ. ಖಂಡಿತ ಇವತ್ತು ಎಲ್ಲರೂ ಕೂಡ ಹಂಗೆ. ಇವತ್ತು ಮನೆ ಯಜಮಾನರು ಇದ್ದಾಗ, ಮಕ್ಕಳು ಬಂದಾಗ ಕೂಡ ಅವರಿಗೆ ಮನೆ ಯಜಮಾನಿಕೆ ಕೊಟ್ಟು ಮಂತೆನ ಮುಂದರಿಬೇಕಲ್ಲ. ಆ ನಿಟ್ಟಿನಲ್ಲಿ ಹೈಕಮಾಂಡ್ ಕೂಡ ಇವತ್ತು ತೀರ್ಮಾನ ಮಾಡ್ತಾ ಇದ್ದಾರೆ. ಎಲ್ಲ ಕಂಪ್ಲೀಟಾಗಿ ಒಂಥರ ಕ್ಲೀನ್ ಇಮೇಜು, ಯಾರು ನಮ್ಗೆ ಆಡಳಿತ ಮಾಡಬೇಕು, ಹೆಂಗೆ, ಯಾರು ಪಕ್ಷದ ಪರವಾಗಿ, ಯಾರು ಆಡಳಿತದ ಪರವಾಗಿ ಯಾರಿದೆ, ಅದನ್ನೆಲ್ಲ ಗಮನದಲ್ಲಿ ಇಟ್ಕೊಂಡು ಹೈಕಮಾಂಡ್ ಒಳ್ಳೆ ತೀರ್ಮಾನ ಮಾಡಕ್ಕೆ 28ಕ್ಕೆ ಬರಬೇಕಲ್ಲ ಮತ್ತೆ ನಾವು. ಸೊ ಇದನ್ನೆಲ್ಲ ಇಟ್ಕೊಂಡು ಒಳ್ಳೆ ತೀರ್ಮಾನ ಆಗ್ತಾ ಇದೆ. ಒಂದು ವಿಶೇಷವಾಗಿ ಇವತ್ತು ಒಳ್ಳೆಯ ಒಂದು ಒತ್ತನ್ನು ಕೊಟ್ಟು ಈ ಸರಿ ಅದನ್ನು ಮತ್ತೆ ಸ್ಟ್ರೆಂಥನ್ ಮಾಡಿ ಅಭಿವೃದ್ಧಿ ಪರವಾಗಿ ಮಾಡ್ತಕ್ಕಂಥ ಒಂದು ರಿಷಫಲ್ ಕೂಡ ಆಗುತ್ತೆ. ಏನಿಲ್ಲ, ಎಲ್ಲ ಮಳೆ ಬಂದೈತೆ, ಎಲ್ಲ ತಣ್ಣಗೈತೆ, ಮಳೆ ಬೆಳೆ ಎಲ್ಲ ಆಗಿದೆ. ಸೊ ನಮ್ಮ ಸರ್ಕಾರ ಯಾವಾಗಲೂ ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಮತ್ತು ಡಿ.ಕೆ. ಶಿವಕುಮಾರ್ ಸಾಹೇಬರು, ಸಚಿವ ಸಂಪುಟದ ಎಲ್ಲರೂ, ಶಾಸಕರು, ನಾವೆಲ್ಲರೂ ಕೂಡ ಇವತ್ತು ನಾವು ದೀಪಾವಳಿ ಮಾಡ್ಕೊಂಡಿದ್ದೀವಿ. ಪಟಾಕಿ ಶಬ್ದ ಏನಿಲ್ಲ, ನಾವೆಲ್ಲ ಗ್ರೀನ್ ಪಟಾಕಿನ ಮಾಡ್ರೆ ಅಂತೆಲ್ಲ ಹೇಳಿದ್ದೀವಿ. ಕಂಪ್ಲೀಟಾಗಿ ದೀಪಾವಳಿ ಹಬ್ಬ ಆಗಿದೆ. ಎಲ್ಲ